ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಆರ್.ವಿ ಕನ್ನಡ ಲಾಗ್. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ನಾನಿವತ್ತು ನಿಮಗೆ ಚಿಕನ್ ಫ್ರೈನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ನೋಡಿ, ನಾನು 1.5 kg ಚಿಕನ್ನ ತೊಳೆದು ಒಂದು ಪಾತ್ರೆಯಲ್ಲಿ ಇಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ. ನಾನು 3 ಸ್ಪೂನಷ್ಟು ಎಣ್ಣೆನ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾಯ್ತಾ ಇದೆ. ಚೆನ್ನಾಗಿ ಎಣ್ಣೆ ಕಾಯಬೇಕು. ಕಾದ್ಮೇಲೆ ನಾನು ಫ್ಲೇವರ್ಗೆ ಅಂತೇಳಿ 2 ಹಸಿಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ಮತ್ತು ಒಂದು ಮೀಡಿಯಮ್ ಸೈಜಿಂದು 2 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಈರುಳ್ಳಿನ ನಾನು ಹಾಕ್ತಾಯಿದ್ದೀನಿ ಇದಕ್ಕೆ. ಇದನ್ನು ಹಾಕಿ ಚೆನ್ನಾಗಿ ಈ ಥರ ಕೈ ಆಡಿಸ್ಕೋಬೇಕು. ಸ್ವಲ್ಪ ಕಲರ್ ಚೇಂಜ್ ಆಗಬೇಕು ಈರುಳ್ಳಿ. ಆಮೇಲೆ ನಾನು ಒಂದು ದೊಡ್ಡದೊಂದು ಟೊಮ್ಯಾಟೊನ ಕಟ್ ಮಾಡಿ ಇಟ್ಕೊಂಡಿದ್ದೆ. ಆ ಟೊಮ್ಯಾಟೊನ ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಹಾಕ್ಕೊಂಡು ಈ ಥರ ಕೈ ಆಡಿಸ್ಕೋಬೇಕು. ಸ್ವಲ್ಪ ಟೊಮ್ಯಾಟೊ ಕರಗಬೇಕು. ಚೆನ್ನಾಗಿ ಈ ಥರ ಕೈ ಆಡಿಸ್ಕೋಬೇಕು. ಹಾಕ್ಕೊಂಡು ಆಮೇಲೆ ತೊಳೆದಿಟ್ಕೊಂಡಿದ್ನಲ್ವ ಚಿಕನ್ನ, ಅದನ್ನ ನಾನು ಇದಕ್ಕೆ ಹಾಕ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ. ನೋಡಿ, ಈ ಥರ ಹಾಕ್ಕೋಬೇಕು. ಆಮೇಲೆ ಇದನ್ನು ಚೆನ್ನಾಗಿ ಕೈ ಆಡಿಸ್ಬೇಕು. ಒಗ್ಗರಣೆಯಲ್ಲಿ ಹಾಕ್ಕೊಂಡು ಈ ಥರ ಚೆನ್ನಾಗಿ ಕೈ ಆಡಿಸ್ಕೋಬೇಕು ಫಸ್ಟು. ಆಮೇಲೆ ನಾನು 1 ಸ್ಪೂನಷ್ಟು ಅರಿಶಿನ ಪುಡಿ ಹಾಕ್ತಾಯಿದ್ದೀನಿ. 1 ಸ್ಪೂನು ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ ನೋಡಿ. ಆಮೇಲೆ 1 ಹಿಡಿಯಷ್ಟು ಉಪ್ಪು. ನಿಮಗೆ ಗೊತ್ತಾಗುತ್ತೆ ಅಲ್ವ ಎಷ್ಟು ಉಪ್ಪು ಬೇಕು ಅಂತ. ಅಷ್ಟು ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಇದನ್ನ ಕೈ ಆಡಿಸ್ಕೋಬೇಕು, ಬೇಯಬೇಕು. ನಾನು ಇದಕ್ಕೆ ಯಾವುದೇ ರೀತಿ ನೀರು ಹಾಕಲ್ಲ. ಉಪ್ಪು ಹಾಕಿರೋದ್ರಿಂದ ಅದೇ ನೀರು ಬಿಡುತ್ತೆ ಚಿಕನ್ನೇ. ನೋಡಿ, ಈ ಥರ ಬೇಯಕ್ಕಿಟ್ಟಿದ್ದೀನಿ ನಾನು. ಬೆಂದಿದೆ ನೋಡಿ, ಚಿಕನ್ನು ಬೆಂದಿರೋದು ಗೊತ್ತಾಗ್ತಾಯಿದೆ. ಮತ್ತು ನಾನು 2 ಸ್ಪೂನಷ್ಟು ಇದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಹಾಕ್ಕೊಂಡಿದ್ದೀನಿ. ಬೆಂದ ಮೇಲೆ ನೋಡಿ, ಚೆನ್ನಾಗಿ ಗೊತ್ತಾಗುತ್ತೆ ನಿಮಗೆ ಚಿಕನ್ ಬೆಂದಿರೋದು. ಆಮೇಲೆ ಸ್ವಲ್ಪ ಹೊತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ ಮೇಲೆ ಸ್ವಲ್ಪ ಹೊತ್ತು ಮುಚ್ಚಬೇಕು. ಆಮೇಲೆ ನಾನು ಒಂದು ಪಾತ್ರೆಯಲ್ಲಿ, ಬೇರೆ ಪಾತ್ರೆಯಲ್ಲಿ 2.5 ಸ್ಪೂನಷ್ಟು ಖಾರದ ಪುಡಿ, 2 ಸ್ಪೂನಷ್ಟು ಧನಿಯಾ ಪುಡಿನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಳ್ತಾ ಇದ್ದೀನಿ ನಾನು. ಸ್ವಲ್ಪ ನೋಡಿ, ಕಲ್ಲರ್ ಚೇಂಜ್ ಆಗಬೇಕು. ಈ ಥರ ಕಲ್ಲರ್ ಚೇಂಜ್ ಆಗಿದೆ ಅಲ್ವಾ, ಆ ಥರ ಕಲ್ಲರ್ ಚೇಂಜ್ ಆಗಬೇಕು. ಸ್ವಲ್ಪ ಚೆನ್ನಾಗಾಗುತ್ತೆ ಕಲ್ಲರು ಚೇಂಜ್ ಆದರೆ ತುಂಬ ಚೆಂದ ಕಲ್ಲರ್ ನೋಡೋಕ್ಕೆ ಚಿಕನ್ ಫ್ರೈನ. ಅದಕ್ಕೆ ನಾವು ಸ್ವಲ್ಪ ಹುರ್ಕೊಂಡಿದ್ದೀನಿ. ನೋಡಿ, ಈ ಥರ ಹಾಕ್ಕೊಳ್ತೀನಿ. ನಿಮಗೆ ಗೊತ್ತಾಗುತ್ತೆ ಎಷ್ಟು ಬೇಕು ಖಾರ ಏನು ಅಂತ, ಅಷ್ಟನ್ನು ಹಾಕ್ಕೋಬೇಕು. ನೋಡಿ, ಈ ಥರ ಹಾಕ್ಕೊಂಡು ಚೆನ್ನಾಗಿ ತಿರುಗಿಸ್ಬೇಕು. ನೋಡಿ, ತಿರುಗಿಸ್ತಾ ಇದ್ದೀನಿ ನಾನು. ನೋಡಿ, ಚೆನ್ನಾಗಿ ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ ನೋಡಿ. ಹುರ್ಕೊಂಡಿದ್ದೆ ಅಲ್ವಾ, ಹಾಗಾಗಿ ಚೆನ್ನಾಗಿ ಕಲ್ಲರ್ ಬಂದಿದೆ ಇದು. ಈ ಥರ ತಿರ್ಸ್ಕೋಬೇಕು ಚೆನ್ನಾಗಿ. ನಾನು ಚೆನ್ನಾಗಿ ತಿರುಗಿಸ್ಕೊಳ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ನಾನು ಇದಕ್ಕೆ ಆ್ಯಡ್ ಮಾಡ್ತೀನಿ. ಚಿಕನ್ ಫ್ರೈ ರೆಡಿಯಾಗಿದೆ. ಹಾಗೆ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ನಾನು ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಮ್ಮ ಮನೇಲಿ ಮಕ್ಕಳೆಲ್ಲ ತುಂಬ ಇಷ್ಟಪಟ್ಟು ತಿಂತಾರೆ ಚಿಕನ್ ಫ್ರೈನ. ನೋಡಿ, ನಾನು ಚಿಕನ್ ಫ್ರೈ ರೆಡಿಯಾಗಿದೆ. ಸರ್ವ್ ಮಾಡ್ತಾ ಇದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಕಲ್ಲರ್ ಬಂದಿದೆ. ನಾನು ಯಾವುದೇ ರೀತಿಯಾಗಿ ಪೌಡರ್ಗಳನ್ನ ಯೂಸ್ ಮಾಡಲ್ಲ. ಚಿಕನ್ದು ಫ್ರೈ ಪೌಡರ್ ಎಲ್ಲ ಬರುತ್ತೆ ಅಲ್ವಾ, ಅದು ಯಾವುದೇ ರೀತಿ ಫ್ರೈ ಪೌಡ್ರುಗಳನ್ನ ನಾನು ಯೂಸ್ ಮಾಡಲ್ಲ. ಯಾಕಂದರೆ ನಮಗೆ ಯೂಸ್ ಮಾಡಿದರೆ ಆಗಲ್ಲ ಅದು. ಹಾಗಾಗಿ ನಾವು ಮನೆಯಲ್ಲೇ ನ್ಯಾಚುರಲಾಗಿ ಮನೆಯಲ್ಲೇ ಮಾಡ್ಕೊಂಡಿರೋದು. ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ಹೆಲ್ತಿಗೂ ಕೂಡ ತುಂಬ ಒಳ್ಳೆಯದು. ಅದು ಇದು ಯಾವುದೋ ಪುಡಿಗಳನ್ನ ಹಾಕಿ ನಾವು ಮಾಡೋಕ್ಕಿಂತ ಮನೆಯಲ್ಲೇ ಮಾಡಿಕೊಂಡು ನ್ಯಾಚುರಲಾಗಿ ತಿನ್ನೋದು ಒಳ್ಳೆಯದಲ್ವಾ. ಥ್ಯಾಂಕ್ ಯು ಫ್ರೆಂಡ್ಸ್. ನೀವು